ತಿಂಗಳಿಗೆ ಒಬ್ಬ ಪೊಲೀಸ್ ಸಿಬ್ಬಂದಿ 5 ಕೇಸನ್ನ ದಾಖಲಿಸಲೇಬೇಕಂತೆ. ಹೀಗಂತ ವಿಚಿತ್ರವಾದಂತಹ ನಿಯಮವನ್ನ ಪೊಲೀಸ್ ಇಲಾಖೆ ಹೊರಡಿಸಿದೆ. ತಿಂಗಳಿಗೆ ಒಬ್ಬ ಪೊಲೀಸ್ ಸಿಬ್ಬಂದಿ 5 ಕೇಸ್ಗಳನ್ನ ದಾಖಲಿಸಲೇಬೇಕಂತೆ. ಒಂದು ವೇಳೆ ತಿಂಗಳಿಗೆ 5 ಕೇಸನ್ನ ದಾಖಲಿಸದೇ ಇದ್ರೆ ಪೊಲೀಸ್ಗೆ ಇರುವಂತಹ ರಜೆಗಳನ್ನ ಕಟ್ ಮಾಡಲಾಗುತ್ತಂತೆ. ಇನ್ನು ಕೇಸ್ ಹಾಕದಿದ್ರೆ ಇಎಲ್ ಸಿಎಲ್ ಅನ್ನ ಕಟ್ ಮಾಡ್ತಾರಂತೆ ಪೊಲೀಸ್ ಇಲಾಖೆ. ಇದು ಪೇದೆ, ಮುಖ್ಯ ಪೇದೆ, ಹಾಗೆ ಎಎಸ್ಐ, ಹಾಗೆ ಪಿಎಸ್ಐ, ಹಾಗೆ ಪಿಐಗಳಿಗೆ ಅನ್ವಯವಾಗುವಂತಹ ಆದೇಶವಾಗಿದೆ. ಇನ್ನು ತಿಂಗಳಲ್ಲಿ ದಾಖಲು ಮಾಡಿದಂತಹ ಪ್ರಕರಣಗಳ ಬಗ್ಗೆ ಮಾಹಿತಿ ಕೂಡ ಇಟ್ಟಿರಬೇಕಂತೆ. ಪ್ರತಿ ತಿಂಗಳ ಅಂತ್ಯಕ್ಕೆ ಯಾರ್ಯಾರು ಎಷ್ಟೆಷ್ಟು ಕೇಸ್ಗಳು ಈ ಎಲ್ಲಾ ಕೇಸ್ಗಳ ಮಾಹಿತಿಯನ್ನ ಡಿಜಿ ಕಚೇರಿಗೆ ಕಳಿಸ್ಕೊಡ್ಬೇಕಂತೆ. ಪೊಲೀಸ್ ಇಲಾಖೆಯಲ್ಲಿ ಈ ರೀತಿಯಾದ ಸಂಕಷ್ಟದ ಹೊಸ ನಿಯಮವನ್ನ ಜಾರಿಗೆ ತರಲಾಗಿದೆ. ಹಾಗಾದ್ರೆ ಈ 5 ಕೇಸ್ಗಳಿಂದ ಆಗುವಂತಹ ಅಡ್ವಾಂಟೇಜಸ್ ಏನೇನು ಅಂತ ನೋಡೋಣ. ಮೊದಲಿಗೆ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಸದಾ ನಿಗಾವನ್ನ ವಹಿಸೋದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾಗೆ ಎರಡನೆಯದಾಗಿ ರಾಜಿ ಸಂಧಾನದ ಹೆಸರಲ್ಲಿ ವಸೂಲಿ ಮಾಡೋದನ್ನ ತಡಿಬಹುದು. ಈ ರೀತಿಯ ಒಂದ್ ರೀತಿ ಕೇಸ್ಗಳನ್ನ ನಾವು ನೋಡ್ತಾ ಇರ್ತೀವಿ. ರಾಜಿ ಸಂಧಾನ ಮಾಡ್ಕೊಂಡು ಬಿಡ್ತಾರೆ ಅನ್ನುವಂತಹ ಆರೋಪಗಳನ್ನು ಕೂಡ ಕೇಳ್ತಿರ್ತೀವಿ. ಇದೆಲ್ಲ ಕೂಡ ತಡಿಬಹುದು. ಹಾಗೆ ಈ ನಿಯಮದಿಂದ ಪೊಲೀಸರು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಉದ್ದೇಶ ಕೂಡ ಆಗಿದೆ. ಹಾಗೆ ಸದಾ ಪೊಲೀಸರು ಅಲರ್ಟ್ ಆಗಿ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾರೆ ಅನ್ನುವಂತಹ ಉದ್ದೇಶ ಕೂಡ ಇದರದಾಗಿದೆ. ಇನ್ನು ಹಿರಿಯ ಅಧಿಕಾರಿಗಳ ಕಣ್ಣಳತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಕೂಡ ಒಂದು ಉದ್ದೇಶ ಆಗಿದೆ. ಹಾಗೆ 5 ಕೇಸ್ಗಳನ್ನ ದಾಖಲಿಸಬೇಕು ಅನ್ನುವಂತಹ ನಿಯಮ ಜಾರಿಗೆ ತಂದಿರುವುದರಿಂದ ಇದರಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅಂತ ನೋಡೋಣ. ಎಲ್ಲಾ ವೇಳೆಯೂ ಕೂಡ ಹಾಗೂ ಎಲ್ಲಾ ಠಾಣೆಗಳಲ್ಲೂ ಕೂಡ ಪ್ರಕರಣಗಳನ್ನ ದಾಖಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತದೆ. ಹಾಗೆ ಕಠಿಣ ನಿಯಮಕ್ಕೆ ಹೆದರಿ ಸುಖ ಸುಮ್ಮನೆ ಪ್ರಕರಣವನ್ನ ದಾಖಲಿಸಬೇಕಾಗುತ್ತೆ. ಇದು ಒಂದು ರೀತಿ ಟಾರ್ಚರ್ ಕೂಡ ಆಗುತ್ತೆ. ಹಾಗೆ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಇದು ಮಾರಕವಾಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ಚಿಕ್ಕ ಪುಟ್ಟ ಘಟನೆಗಳಾದ್ರೂ ಕೂಡ ಪ್ರಕರಣ ದಾಖಲಿಸಿದ್ರೆ ಇಲಾಖೆಗೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪೊಲೀಸ್ ಸಿಬ್ಬಂದಿ ಮಾನಸಿಕವಾಗಿ ಒತ್ತಡಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ನೇರ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋಣ. ಲೈವ್ ರಿಪೋರ್ಟ್ಸ್ ಕೊಡೋದಕ್ಕೆ ನಾಗೇಶ್ ಜಾಯ್ನ್ ಆಗ್ತಿದ್ದಾರೆ. ನಾಗೇಶ್, ಏನಿದು ವಿಚಿತ್ರ ನಿಯಮ ಅಂತ? ಒಂದ್ ರೀತಿ ಪೊಲೀಸರಿಗೆ ಹಾಗೆ ಜನರಿಗೆ ಕಿರಿಕಿರಿ ಆಗುತ್ತೆ. ಇದು ಪೊಲೀಸರ ಮೇಲೆ ಒಂದ್ ರೀತಿ ಒತ್ತಡ ಅನ್ಸಲ್ವಾ? ಖಂಡಿತವಾಗ್ಲೂ ಶಕುಂತಲಾ, ಈ ಒಂದು ಹೊಸ ನಿಯಮವನ್ನ ಜಾರಿ ಮಾಡಿರುವಂತಹ ಪೊಲೀಸ್ ಇಲಾಖೆ ಇದು ಜನರಿಗಿಂತ ಪೊಲೀಸರಿಗೆ ಸಾಕಷ್ಟು ಕಿರಿಕಿರಿಯನ್ನ ಉಂಟು ಮಾಡುವ ಲಕ್ಷಣಗಳು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಅವರು ಏನು ಕೆಲವೊಂದು ಮಾನದಂಡಗಳನ್ನ ಪೊಲೀಸ್ ಇಲಾಖೆ ಒಂದು ಆದೇಶದಲ್ಲಿ ಒಂದು ಮೇಂಟೈನ್ ಮಾಡ್ಲಿಕ್ಕೆ ಹೇಳಿದೆ. ಆ ಒಂದು ಮಾನದಂಡವನ್ನ ನೋಡ್ತಾ ಹೋದಾದ್ರೆ ಪೊಲೀಸರಿಗೆ ಎಲ್ಲ ಒಂದು ಕಡೆ ಮಾನಸಿಕವಾಗಿ ಮತ್ತಷ್ಟು ಒತ್ತಡ ಹೆಚ್ಚಾಗುವಂತ ಸಾಧ್ಯತೆಗಳು ದಟ್ಟವಾಗ್ತಿರುವಂತದ್ದು. ಏನು ಆದೇಶದಲ್ಲಿ ಹೊರಡಿಸಿರುವಂತಹ ಪ್ರತಿಯನ್ನ ನೋಡ್ತಾ ಹೋದಾದ್ರೆ ಪ್ರತಿಯೊಂದು ಠಾಣೆಯಲ್ಲಿ ಒಬ್ಬ ಪೇದೆಯಿಂದ ಹಿಡಿದು PSI ವರೆಗೆ ಪ್ರತಿಯೊಬ್ಬರು ಕೂಡ 5 ಪ್ರಕರಣಗಳನ್ನ ಕಂಪಲ್ಸರಿಯಾಗಿ ದಾಖಲಿಸಲೇಬೇಕು. ಒಂದು ವೇಳೆ ಕಂಪಲ್ಸರಿಯಾಗಿ ದಾಖಲಿಸಿದ ಸಿಬ್ಬಂದಿಗಳ CL ಮತ್ತು EL ಗಳನ್ನ ಕಟ್ ಮಾಡಬೇಕಾಗತ್ತೆ ಅನ್ನುವಂತ ಒಂದು ಆದೇಶವನ್ನ ಪೊಲೀಸ್ ಇಲಾಖೆ ಹೊರಡಿಸಿರುವಂತದ್ದು. ಇದು ಎಲ್ಲ ಒಂದು ಕಡೆ ಪೊಲೀಸರಿಗೆ ಸಾಕಷ್ಟು ಕಿರುಕುಳವನ್ನ ತಂದು ಒಡ್ಡುವಂತಹ ಕಾರ್ಯಕ್ಕೆ ಮುಂದಾಗತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಶಕುಂತಲಾ, ಓಕೆ, ಈಗ ಬೆಂಗಳೂರಿನ ಮಹಾನಗರಗಳಲ್ಲಾದ್ರೆ ಈಗ ಕೇಸ್ಗಳೇನೋ ಆರಾಮಾಗಿ ಸಿಗುತ್ತೆ. ಒಂದ್ ರೀತಿ ಕೊಲೆ, ದರೋಡೆ ಎಲ್ಲವೂ ಕೂಡ ಹೆಚ್ಚಾಗಿ ನಡೀತಾ ಇರುತ್ತೆ. ಇನ್ನು ಗ್ರಾಮೀಣ ಭಾಗದಲ್ಲಿ ನೋಡಿದರೆ ಇಂಥ ಪ್ರಕರಣಗಳು ಕಡಿಮೆ ಅಲ್ವಾ? ಸುಖ ಸುಮ್ಮನೆ ಕೇಸ್ಗಳನ್ನ ಹುಡ್ಕೊಂಡು ಹೋಗ್ಬೇಕಾಗುತ್ತೆ ಅನ್ಸುತ್ತೆ.
ಖಂಡಿತವಾಗಲೂ ಶಕುಂತಲಾ ಈ ಒಂದು ದೊಡ್ಡ ಪ್ರಶ್ನೆ ಪೊಲೀಸರಿಗೆ ತಲೆಬಿಸಿಯನ್ನ ಮಾಡುತ್ತೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ಬೆಂಗಳೂರಿನಂತ ನಗರದಲ್ಲಾದಂತ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಪ್ರಕರಣಗಳು ದಾಖಲಿಸುವಂತ ಸಾಧ್ಯತೆಗಳು ಇರುತ್ತದೆ. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ತಿಂಗಳು 2 ತಿಂಗಳಾದ್ರೂ ಕೂಡ ಪೊಲೀಸ್ ಠಾಣೆಗೆ ಒಂದು ಕೇಸು ಬರದೇ ಇರುವ ಸಾಧ್ಯತೆಗಳಿರುತ್ತೆ. ಅಂತ ಸಂದರ್ಭದಲ್ಲಿ ಪೊಲೀಸರು ಸುಮ್ಮನೆ ಅಂದ್ರೆ ಇವರಿಗೆ ಏನು ಟಾರ್ಗೆಟ್ ಕೊಟ್ಟಿರುವಂತದ್ದು ಟಾರ್ಗೆಟ್ನ ಪೂರೈಸಕ್ಕೋಸ್ಕರ ಇಲ್ಲದ ರೀತಿಯಲ್ಲಿ ಅಂದ್ರೆ NCR ಕೇಸ್ ದಾಖಲಿಸುವಂತಹ ಕೇಸ್ಗಳಿಗೂ ಕೂಡ FIR ಅನ್ನ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಪೊಲೀಸರು ಇರುವಂತದ್ದು. ಶಕುಂತಲಾ, ಥ್ಯಾಂಕ್ ಯು ನಾಗೇಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.